ಒಟ್ಟಾರೆಯಾಗಿ ಈಗ ಸಿಎಂ ಸಿದ್ದರಾಮಯ್ಯನವರಂತೂ ಭರವಸೆ ಕೊಟ್ಟಾಗಿದೆ. ಇದೆಲ್ಲದರ ನಡುವೆ ವರ್ತಕರು ವ್ಯಾಪಾರಿಗಳು ಖುಷಿಯಾಗಿದ್ದಾರೆ, ಬದುಕ್ತಪ್ಪ ಬಡ ಜೀವ ಅಂತ ಹೇಳಿ. ಹಾಗಾಗಿನೇ ಇದು ಇಲ್ಲಿಗೆ ನಿಲ್ಲುತ್ತಾ? ಮತ್ತೆ ಏನಾದರೂ ಈ ರೀತಿಯಾದಂಥ ಖ್ಯಾತೆಯನ್ನು ಸರ್ಕಾರ ಅಧಿಕಾರಿಗಳು ತೆಗಿತಾರ? ಇದರ ಜೊತೆಗೆ ಹೌದು, ಸಿಎಂ ಸಿದ್ದರಾಮಯ್ಯನವರು ಈಗ ಬಾಯಿ ಮಾತಲ್ಲಿ ಹೇಳಿಬಿಟ್ಟಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಅಧಿಕಾರಿಗಳು ಸುಮ್ಮನೆ ಇರಬೇಕಲ್ಲ. GST ಕಟ್ರಪ್ಪ ಅಂತ ಹೇಳಿ ಅಂಗಡಿ ಮುಂಗಟ್ಟುಗಳಿಗೆ ಬಂದು ನಿಂತ್ಕೊಂಡ್ಬಿಟ್ರೆ ನೋಟಿಸ್ ಕೊಟ್ಟಾಗಿದೆ, ಈ ಡೇಟಿಗೆ ನೀವು ಕೊಡಬೇಕು, ನಮ್ಮ ಕೈಗೆ ಇನ್ನೂ ಆರ್ಡರ್ ಕಾಪಿ ಬಂದಿಲ್ಲ ಅಂತ ಅಂದರೆ ಮುಂದೇನು ಹಾಗಾದರೆ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಸೊ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಸರ್, ನಾನೀಗಾಗಲೇ ಕೇಳಿದೆ, ಈಗ ಒಂದು ಸಿಎಂ ಸಿದ್ದರಾಮಯ್ಯನವ್ರ ಮೀಟಿಂಗ್ನಲ್ಲಿ ಹೌದಪ್ಪ ನಿಮ್ಮ ಬೇಡಿಕೆಗಳೆಲ್ಲ ನಾವು ಓಕೆ ಅಂದಿದ್ದೀವಿ, ಸೊ ನೋ ಪ್ರಾಬ್ಲಮ್, ಯಥಾವತ್ತಾಗಿ ಇರುತ್ತೆ ಪ್ರೊಸೆಸ್ಸು ಅಂತ ಹೇಳಿದಾರಂತೆ. ಇದ್ರ ಜೊತೆಗೆ ಈಗ ಒಂದು ಆರ್ಡರ್ ಕಾಪಿ ಅಂತ ಬರಬೇಕಲ್ವ ಸರ್? ಸೊ ಅದಕ್ಕಿನ್ನು ಎಷ್ಟು ದಿನ ತಗೋಬೋದು ಇವರು? ಇಲ್ಲ, ನಮ್ಗೆ ಒಂದು ಭರವಸೆ ಅಂದರೆ ಸರ್, ಈಗ ಕಮರ್ಷಿಯಲ್ ಟ್ಯಾಕ್ಸು ಅವರು ಕಮಿಷನರೇ ಮಾತಾಡಿದ್ದಾರೆ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರಿ. ಹಾಗಾಗಿ ಅವರು ಹೇಳಿದ್ದಾರೆ ಅಂದ್ರ ಮೇಲೆ, ಯಾಕಂದರೆ ಅವರು ಸ್ವಲ್ಪ ಒಂದು ಜನಪರವಾದಂಥ ಒಂದು ವ್ಯಕ್ತಿ ಅವರು. ಓಕೆ, ಅವರು ಆ ವಿಚಾರದಲ್ಲಿ ನಾವು ಅಭಿನಂದಿಸ್ತೀವಿ. ನಾವು ಕೂಡ ಅವರನ್ನ ಭೇಟಿ ಮಾಡಿದ್ವಿ, ಭೇಟಿ ಮಾಡಿ ಅವರಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ವಿ, ಈ ಥರ ಹೀಗಾಗಿದೆ ಅಂತ. ಏನು ಹೇಳಿದ್ರು ಅವಾಗ? ಅವರು ಇಲ್ಲ, ಫಸ್ಟ್ ಅಂದ್ರೆ ಅವರು ಇಲ್ಲ ಕಟ್ಟಬೇಕಿದು ಅಂತಂದರು. ಕಡೆಗೆ ನಾವು ಅವರಿಗೆ ಅರ್ಥ ಮಾಡಿಸಿದ್ರ ಮೇಲೆ, ಇಲ್ಲಿ ನೋಡಿ, ಕೆಲವು ಅಧಿಕಾರಿಗಳು ಮೇಲಿನ ಹಂತದ ಅಧಿಕಾರಿಗಳಿಗೆ ಕರೆಕ್ಟಾಗಿ ಅವರು ಗೈಡ್ಲೈನ್ಸ್ ಮಾಡಲ್ಲ. ಇವರು ಏನೋ ಒಂದು ಆರ್ಡರ್ ಪಾಸ್ ಮಾಡ್ತಾರೆ, ಮಾಡಿಬಿಟ್ಟು ಅವರನ್ನು ತಪ್ಪು ದಾರಿಗೆ ಎಳೆದಿರ್ತಾರೆ. ಅವರಿಗೆ ನಾವು ಕೂತ್ಕೊಂಡು, ನಮ್ಮ ಅಧ್ಯಕ್ಷರು ರವಿ ಶೆಟ್ಟಿ ಅವರು ಕೂತ್ಕೊಂಡು ಅವರಿಗೆ ಇದು ಹೀಗಿದೆ ಸರ್, ಈ ಥರ ಇದೆ ಅಂತ ಒಂದು ಅರ್ಥ ಮಾಡಿಸಿದ್ರ ಮೇಲೆ ಅವರು ಖಂಡಿತ ಆಯಿತು, ನಾನು ನೋಡ್ತೀನಿ, ಒಂದು 3 ದಿನದಲ್ಲಿ ನಿಮಗೆ ಹೇಳ್ತೀನಿ ಅಂದರು. ಬಟ್ ಅವರು 3 ದಿನದಲ್ಲಿ ನಮಗೇನು ಆನ್ಸರ್ ಮಾಡಲಿಲ್ಲ, ಏನು ಹೇಳಲಿಲ್ಲ ಅವರು. ಈಗ ಅವರು ಹೇಳಿರೋದ್ರಿಂದ ನಮಗೆ ಅದು ಭರವಸೆ ಇದೆ, ಖಂಡಿತ ಮಾಡ್ತಾರಂತ. ಯಾಕಂದರೆ ಇಷ್ಟೊಂದು ಜನ ಎಲ್ಲ ಸೇರಿದಾಗ ಅವರು ಆ ಥರ ಮಾಡಿಲ್ಲ ಅಂದಾಗ ಇನ್ನು ಏನೇ ಹೇಳಿದ್ರು ಸರ್ಕಾರಿ ಅಧಿಕಾರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಜನಗಳು ನಂಬಲ್ಲ. ಒಂದು ಸಾರಿ ಮಾತುಗಳನ್ನು ತಪ್ಪಿರೋ ಅಂದರೆ ಜನಗಳು ನಂಬಲ್ಲ. ನಿಜ ಅದು. ಯಾಕೆಂದರೆ ಈ ಎಲ್ಲ ಜನಗಳ ಇವರೆಲ್ಲರೂ ಕೂಡ ಅವರಿಗೆ ಓಟ್ ಹಾಕಿದ್ದಾರೆ. ಹೌದು, ಇವತ್ತೇನು ಮುಖ್ಯಮಂತ್ರಿಗಳಿರ್ಬೋದು, ಒಬ್ಬ ಶಾಸಕರು ಇರ್ಬೋದು, ಎಲ್ಲ ಕೂಡ ಓಟ್ ಹಾಕಿದ್ದಾರೆ. ಅವ್ರು ಅಂದ್ಕೊಂಡಿರ್ಬೋದು ಇದು ಸಣ್ಣ ಒಂದು ಉದ್ಯಮ, ಇದರಿಂದ ನಮ್ಗೇನು ಅಂತ ಒಂದು ನಷ್ಟ ಆಗಲ್ಲ ಅಂತ. ನಾವು ಅದನ್ನು ತೋರಿಸ್ಬೇಕಂತಾನೆ ಇವತ್ತು ನಾವು ಹಾಲನ್ನು ಏನಕ್ಕೆ ಬಂದ್ ಮಾಡಿದ್ವಿ ಅಂದರೆ ಅದನ್ನು ತೋರಿಸ್ಬೇಕಂತಾನೆ ಮಾಡಿದ್ವಿ. ಸೊ ಇವತ್ತು ಹಾಲು ಬಂದ್ ಮಾಡಿದ್ರಿ ಸರ್, ಎಷ್ಟು ನಷ್ಟ ಆಗಿರ್ಬೋದು? ಅದು ಇನ್ನೂ ನಮಗೆ ಬಂದಿಲ್ಲ, ಅದು ಎಷ್ಟು ಇದಾಗಿದೆ ಅನ್ನೋದು. ಸರ್, ಇದು ಲಕ್ಷಾಂತರ ಲೀಟರ್ಗಳು ಇವತ್ತು ವ್ಯಾಪಾರ ಮಾಡಿಲ್ಲ. ಯಾಕಂದ್ರೆ ಇದು ದೊಡ್ಡ ಉದ್ಯಮ ಸರ್. ಈಗೊಂದು ಟೀ ಅಂಗಡಿಯರು ಪ್ರತಿಯೊಬ್ಬರು ಈಗ ಕಾಫಿ ಟೀಗೆ 10 ಲೀಟ್ರಿಂದ ಹಿಡಿದು 50 ಲೀಟ್ರ್ವರೆಗೂ ತಗೊಳ್ಳೋರು ಇದ್ದಾರೆ. ಜೊತೆಗೆ ಮಾರ್ತಾರೆ ಅವರು. ಬರೀ ಕಾಫಿ ಟೀಗೆ ಅಷ್ಟು ಹೋಗಲ್ಲ, ಮಾರ್ತಾರೆ ಅವರು. ಮಾರೋದ್ರಲ್ಲಿ ಎಷ್ಟು ಸಿಗುತ್ತೆ ಅವರಿಗೆ? ಒಂದು 50 ಪೈಸೆ, 1 ರೂಪಾಯಿ ಲೀಟ್ರಿಗೆ. ಅದು ಡೈರೆಕ್ಟ್ ಅವರು ಡೈರಿಯಿಂದ ತೊಗೊಂಡ್ರೆ ಮಾತ್ರ 1 ರೂಪಾಯಿ ಸಿಗ್ಬೋದೇನೋ. ಇಲ್ಲ ಅಂದರೆ ಬೇರೆ ಈಗ ಸಬ್ ಏಜೆಂಟಿಂದ ತೊಗೊಂಡಾಗ ಅವ್ರಿಗೆ ಅಷ್ಟು ಸಿಗಲ್ಲ. ಆಯಿತಾ? ಅದೆಲ್ಲದೂ ಇವತ್ತು ಬಂದಾಗಿರೋದ್ರಿಂದ ಖಂಡಿತವಾಗಿಯೂ ಅವರಿಗೆ ಎಫೆಕ್ಟ್ ಆಗಿದೆ. ಯಾರೋ ಕೆಲವರು ದೊಡ್ಡ ದೊಡ್ಡ ಶಾಪ್ ಅವ್ರು ಮಾರಿರ್ಬೋದೇನೋ. ಆಯಿತಾ? ಹಾಗಾಗಿ ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇಂಥ ಜನಸಾಮಾನ್ಯರಿಂದ ಮಾತ್ರ ನಮಗೆ ನಿಜವಾಗ್ಲೂ ವೋಟರ್ಗಳು ಇವರೇ. ಕಷ್ಟಪಟ್ಟು ಅವತ್ತಿನ ದಿನ ಎಷ್ಟೇ ಕ್ಯೂ ಇದ್ರೂ ನಿಂತ್ಕೊಂಡು ಚುನಾವಣೆ ಟೈಮಲ್ಲಿ ಹೋಗಿ ಅವರಿಗೆ ಒಂದು ವೋಟ್ ಹಾಕಿಬಿಟ್ಟು ಬರೋರು ಇವರೇನೆ. ಸರ್, ಅನ್ಕೊಂಡಿರ್ಲಿಲ್ಲ ಇದು ಇಷ್ಟು ಬೇಗ ಬಗೆಹರಿಯುತ್ತೆ ಅಂತ ಹೇಳಿ. ಸರ್, ಇಲ್ಲ ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ನಿಮ್ಮ ಹೋರಾಟ ಮುನ್ಸೂಚನೆ ಇತ್ತು ಅವರಿಗೆ ಅಂತ. ಸರ್, ಇವತ್ತು ಏನು ಈ ಒಂದು ಹೋರಾಟನ ನಾವು ಹಮ್ಮಿಕೊಂಡಾಗಿಂದ ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು, ನಮಗೆ ಸರಿಯಾಗಿ ನಿದ್ರೆ ಮಾಡಿ ಗೊತ್ತಿಲ್ಲ, ಸರಿಯಾಗಿ ಊಟ ಮಾಡಿ ಗೊತ್ತಿಲ್ಲ ಸರ್. ಯಾಕಂದ್ರೆ ಈಗ ಕೂಡ ನಾನು ಇಲ್ಲಿ ಕೂತಿದ್ದೀನಿ, ಕಂಟಿನ್ಯೂಸ್ ನನ್ನ ಕಾಲ್ಗಳು ಬರ್ತಾನೆ ಇದಾವೆ. ಫೋನಿಂದ ಹಿಡಿದು ಇದು ಎಲ್ಲದೂ ತಯಾರಿ ಮಾಡಿ ಅವ್ರನ್ನೆಲ್ಲ ಜಾಗ್ರತೆ ಮಾಡಿ ಅವರಿಗೆಲ್ಲ ಅರ್ಥ ಮಾಡಿಸಿ ಎಲ್ಲ ಫೋನ್ ಮಾಡ್ತಾರೆ. ಅಣ್ಣ, ನಮಗೆ ಇದು ನೋಟಿಸ್ ಬಂದಿದೆ ಅಣ್ಣ, ಹಿಂಗೆ ಬಂದಿದೆ ಅಣ್ಣ, ಇಷ್ಟು ಬಂದಿದೆ ಅಣ್ಣ, ನಮಗೆ ಫೋನ್ ಮಾಡಿದ್ರಣ್ಣ, ಟ್ಯಾಕ್ಸ್ನವರು ನಮಗೆ ಫೋನ್ ಮಾಡಿದ್ದಾರೆ, ಬನ್ನಿ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಅಡ್ರೆಸ್ ಕೇಳ್ತಾ ಇದ್ದಾರೆ. ಇದೇ ಸಮಸ್ಯೆಗಳು. ಇದನ್ನ ಒಂದು ತೀವ್ರತರವಾಗಿ ಯಾವ ಥರ ಅಂದರೆ, ಯಾಕಂದರೆ ನಮ್ಮ ಅಧ್ಯಕ್ಷರು ಅವರು ಯಾವುದೇ ಒಂದು ಕಾರ್ಯ ಹಿಡಿದ್ರೂ ಕೂಡ ಅದನ್ನ ಒಂದು ಕೊನೆ ಹಂತ ಮುಟ್ಟಿಸ್ದೇನೆ ಅವರು ಬಿಡೋದಿಲ್ಲ. ಎಲ್ಲರೂ ಕೂಡ ಅದೇ ಒಂದು ದಿಟ್ಟ ನಿರ್ಧಾರದಲ್ಲಿ. ಜೊತೆಗೆ ಅವ್ರು ಹೇಳ್ದ ಹಾಗೆ ಸರ್, ನಮ್ಮ ಹೋರಾಟ ಎಷ್ಟಿದೆಯೋ ಅಷ್ಟೇ ಹೋರಾಟಗಳು ನಿಮ್ಮ ಎಲ್ಲ ಮಾಧ್ಯಮದವ್ರದ್ದು ಇದೆ. ಆ ವಿಚಾರದಲ್ಲಿ ನಾವು ನಿಜವಾಗ್ಲೂ ಪ್ರಶಂಸೆ ಮಾಡ್ತೀನಿ ನಾನು. ಎಲ್ಲರಿಗೂ ಕೂಡ ಯಾಕಂದ್ರೆ ಅವ್ರ ಜೊತೆಗೆ ಯಾರು ದೊಡ್ಡವರಿರ್ಲಿಲ್ಲ. ಒಬ್ರು MLA ಬರಲಿಲ್ಲ, ಒಬ್ಬ ಮಂತ್ರಿ ಬರಲಿಲ್ಲ, ನಾನು ನಿಮ್ಮ ಪರವಾಗಿದ್ದೀನಿ ಅಂತ ಬಿಟ್ಟು ನಿಜವಾಗ್ಲೂ ಅವರಿಗೆ ನಾಚಿಕೆ ಆಗ್ಬೇಕು ಸರ್. ಯಾರು ಬರಲಿಲ್ಲ. ಇದು ತುಂಬಾ ನೋವಿಂದ ನಾವು ಹೇಳ್ತೀವಿ. ಯಾಕಂದ್ರೆ ಚುನಾವಣೆ ಟೈಮಲ್ಲಿ ಬಂದು
ಅವ್ರು ಬಂದ್ಬಿಟ್ಟು ಖಾಲಿ ಬೇಕಾದ್ರೂ ಬೀಳ್ತಾರೆ. ಬಟ್ ಇಷ್ಟು ಸುದ್ದಿ ಮಾಡಿದ್ದೀರಾ ನೀವು. ಒಬ್ಬರೇ ಒಬ್ರು ಬಂದು ಸರಿ ಆಯ್ತು ಬನ್ನಿ ನಾನಿದ್ದೀನಿ ಪರವಾಗಿ ಮಾತಾಡ್ಲೇ ಇಲ್ಲ, ನೋಡೋಣ ಅಂತ ಒಬ್ಬ ವ್ಯಕ್ತಿ, ಒಬ್ಬ MP ಇರ್ಬೋದು, ಒಬ್ಬ ರಾಜಕಾರಣಿ ಇರ್ಬೋದು, ಒಬ್ಬ MLA ಇರ್ಬೋದು, ಒಬ್ಬ ಮಿನಿಸ್ಟರ್ ಇರ್ಬೋದು, ಇದುವರೆಗೂ ಒಂದು ಉಸಿರು ಅವ್ರ ಹತ್ರ ಬಂದಿಲ್ಲ ರೀ. ಸರ್ ಲಾಭ ಏನ್ ಸರ್? ರಾಜಕಾರಣ ಮಾಡೋದಕ್ಕೆ ಶುರು ಮಾಡಿದ್ರು, ಕೇಂದ್ರದ್ದು ನಾವು ಖಂಡಿತ ಹೆಸರೇರ್ಚಾಟ ಶುರು ಮಾಡಿದ್ರು ಇವ್ರು ಅವ್ರ ಮೇಲೆ, ಅವ್ರು ಇವ್ರ ಮೇಲೆ. ಏನಾಗಿದೆ ಆಯ್ತು, ಅಕಸ್ಮಾತ್ ಏನೋ ತಪ್ಪಾಗಿರ್ಬೋದು, ಅಧಿಕಾರಿಗಳದ್ದೇ ತಪ್ಪಾಗಿರ್ಬೋದು, ಆಯ್ತು ನಾವು ನೋಡ್ತೀವಿ, ನೋಡಿ ಅದನ್ನ ಸರಿ ಮಾಡ್ತೀವಿ ಅನ್ನೋದು ಅವ್ರ ಬಾಯಲ್ಲಿ ಬರಲಿಲ್ಲ. ಇವತ್ತು ಕೂಡ ಅವರೆಲ್ಲ ನಿಜವಾಗ್ಲೂ ಅವರೆಲ್ಲ ಸಿಡಿದು ನಿಂತು ಅವ್ರೊಬ್ರು ಓಟ್ ಹಾಕಿಲ್ಲ ಅಂದ್ರೆ ಇವ್ರು ನಿಜವಾಗ್ಲೂ ಇವ್ರ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಟಿವಿ ನೋಡ್ಕೊಂಡು ಕೂತ್ಕೋಬೇಕಾಗತ್ತೆ ಅಂತ ಪರಿಸ್ಥಿತಿ ಬರುತ್ತೆ. ಅದನ್ನ ನಿಜವಾಗ್ಲೂ ಇವರು ಈ ಒಂದು ಬೇಡಿಕೆಗೆ ಒಪ್ಪಿಲ್ಲ ಅಂದಿದ್ರೆ ನಾವು ಅದನ್ನ ತೋರಿಸ್ತಾ ಇದ್ವಿ, ಖಂಡಿತ ತೋರಿಸ್ತಾ ಇದ್ವಿ. ಯಾಕಂದ್ರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾಡಿದ್ದು 25ಕ್ಕೆ ಇದು ಒಂದು ಹೋರಾಟ ನಡೆದಿದ್ರೆ ಲಕ್ಷಾಂತರ ಜನ ಬರ್ತಾ ಇದ್ರು ಸರ್. ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಬರ್ತಾ ಇದ್ರು ವಾಲಂಟ್ರಿಯಾಗಿ. ನಾವು ಮೊದಲು ಶುರು ಮಾಡಿದ್ದೇನಂದ್ರೆ ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ ಅವ್ರದ್ದು ಮಾತ್ರ ಅಂತ. ಕಡೆಗೆ ಎಲ್ಲರೂ ಬರಕ್ಕೆ ಹಿಡಿದ್ರು. ಆಮೇಲೆ ಜನಕ್ಕೆ ಒಂದು ಗೊತ್ತಾಯ್ತು, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರು ಅವರು, ಇದು ಎಲ್ಲರಿಗೂ ಕಟ್ಟಿಟ್ಟು ಬುತ್ತಿ ಅಂತ. ಇವತ್ತು ಅವ್ರಿಗೆ ಇನ್ನೂ ಒಂದು ಭಯ ಶುರುವಾಗಿದೆ. ಇವತ್ತು ಬೆಂಗಳೂರಿಗೆ ಮಾಡ್ತಾರೆ, ನಾಳೆ ಮತ್ತೊಂದ್ ಕಡೆ ಮಾಡ್ತಾರೆ. ಅಲ್ಲ ಬೆಂಗಳೂರೇ ಅಂತಲ್ಲ ಸರ್, ಎಲ್ಲ ಕಡೆನೂ ಕಳಿಸ್ತಾ ಇದ್ದಾರೆ. ಅವ್ರು ಹೆಂಗಂದ್ರೆ ಲೀಸ್ಟ್ ಒಂದ್ ಕಡೆಯಿಂದ ಮಾಡಿ ಇಟ್ಕೊಂಡಿದ್ದಾರೆ. ಆಯ್ತಾ, ಫಸ್ಟ್ ಯಾವ ಬೆಂಗಳೂರೇ ಆಯ್ತಾ, ಸಿಟಿನಲ್ಲಿ ಜಾಸ್ತಿ, ಇಲ್ಲಿ ರೆವಿನ್ಯೂ ಜಾಸ್ತಿ ಇರುತ್ತೆ ಅಂತ ಉದ್ದೇಶಕ್ಕೆ. ಇದು ನಮಗೆ ತುಂಬ ಬೇಜಾರದ ವಿಚಾರ. ಇಂಥ ಒಂದು ಸಂದರ್ಭಗಳಲ್ಲಿ ಯಾವುದೇ ನಾನು ರಾಜಕಾರಣಿಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇನೆ, ಜನಗಳ ಜೊತೆ ನಿಲ್ಲಿ ನೀವು. ನಿಮ್ಮನ್ನ ಇವತ್ತು ಈ ಸ್ಥಾನಕ್ಕೆ ತಂದಿರೋರು, ಇವತ್ತು ಏನೂ ಇಲ್ದೇನೆ ಬಂದಿರೋಂಥ ಒಬ್ಬ ವ್ಯಕ್ತಿನ, ಒಬ್ಬ ರಾಜಕಾರಣಿನ, ಒಬ್ಬ MLA ಮಾಡಿ ಅವ್ರನ್ನ ಒಂದು ಮಂತ್ರಿ ಮಾಡಿ ಇವತ್ತು ನಿಮ್ಮನ್ನ ಈ ಒಂದು ಹೈ ಲೆವೆಲ್ಲಿಗೆ ತಂದಿರೋರು ಈ ಎಲ್ಲ ಸಾಮಾನ್ಯ ಜನರು. ನಿಮ್ಮನ್ನು ಯಾರು ಹೈ ಲೆವೆಲ್ಲು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವರು ಕ್ಯೂನಲ್ಲಿ ನಿಂತ್ಕೊಂಡು ಓಟ್ ಹಾಕಿ ನಿಮ್ಮನ್ನು ಯಾರು ಗೆಲ್ಸಕ್ಕೆ ಬಂದಿಲ್ಲ, ಗೊತ್ತಾಯ್ತಾ? ಎಷ್ಟೋ ಜನ ಅವತ್ತಿನ ದಿನ ಚುನಾವಣೆ ದಿನ ರಜಾ ಇರುತ್ತೆ ಅಂತ ಬಿಟ್ಟು ಟ್ರಿಪ್ ಹೋದಂಥವ್ರು ಎಷ್ಟೋ ಜನ ಇದ್ದಾರೆ, ದೊಡ್ಡ ದೊಡ್ಡ ಹೈಫೈಯರು. ಬಟ್ ಇವರು ಸಾಮಾನ್ಯ ಜನರೇಂದ್ರೆ ಅವ್ರಿಗೆ ಏನೋ ಒಂದು ಖುಷಿ, ನಾವು ಗೆಲ್ಸಿದ್ರೆ ನಮ್ಮ ರಾಜಕಾರಣಿಗಳು ಹೌದಪ್ಪ, ನಮ್ಮ MLA ನಮ್ಗೇನೋ ಕಷ್ಟದಲ್ಲಿ ಆಗ್ತಾರೆ ಅಂತ. ಇವತ್ತು ಏನು ಕಷ್ಟದಲ್ಲಾಗಿದ್ದೀರಾ ನೀವು? ಒಬ್ರು ಹೇಳ್ಬಿಡಿ, ನಾನು ನಿಂತಿದ್ದೀನಿ ಅವ್ರ ಪರವಾಗಿ ಅಂತ ಒಬ್ರು ಹೇಳ್ಬಿಡಿ. ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ನಾಳೆ ದಿನ ಅವ್ರಗಳ ಹತ್ರ ಓಟಿಗೆ ಯಾವ ರೀತಿ ಕೇಳಕ್ ಹೋಗ್ತೀರಾ ಅಂತ ಗೊತ್ತಿಲ್ಲ. ಇದು ತುಂಬಾ ವಿಷಾದದ ವಿಚಾರ. ನಿಮ್ಮ ಒಂದು ಪ್ರಯತ್ನಗಳು ಸರ್, ಮಾಧ್ಯಮದರ ಒಂದು ಪ್ರಯತ್ನದಿಂದ ಮತ್ತೆ ನಮ್ಮ ಎಲ್ಲರ ಒಂದು ಈ ಗಟ್ಟಿ ಹೋರಾಟದಿಂದ